ಶ್ರೀನಿವಾಸ್ ಪ್ರಸಾದ್ ಮನವೊಲಿಸೋಕೆ ಬಿಎಸ್ವೈ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಮೈಸೂರಿನ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ ಯಡಿಯೂರಪ್ಪ. ನೆನೆ ಸಿದ್ದರಾಮಯ್ಯ ಭೇಟಿ ಮಾಡ್ತಿದ್ದಂತೆ ಇವತ್ತು ಬಿಎಸ್ವೈ ದೌಡಾಯಿಸಿದ್ದಾರೆ. ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಿದ್ದಾರೆ ಬಿಎಸ್ವೈ. ಆದ್ರೆ ಕಾರ್ಯಕ್ರಮದ ಆಹ್ವಾನವನ್ನ ತಿರಸ್ಕರಿಸಿದ್ದಾರೆ ಶ್ರೀನಿವಾಸ್ ಪ್ರಸಾದ್. ನಾನು ಬಿಜೆಪಿಯಿಂದಲೇ ನಿವೃತ್ತಿ ಆಗಿದ್ದೇನೆ, ಆದ್ರಿಂದ ಬರಲ್ಲ ಅಂತ ಹೇಳಿದ್ದಾರೆ. ನಯವಾಗಿ ಯಡಿಯೂರಪ್ಪನವರ ಆಹ್ವಾನವನ್ನ ತಿರಸ್ಕರಿಸಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸಂಧಾನ ಮಾಡೋದು, ಸಮಾಧಾನ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ನವರು ಸುಮಾರು ಒಂದು 15 ದಿನಗಳಿಂದ ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಅವರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ಯಾವಾಗ ಇದು ನಮಗೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಾಯ್ತು, ಯಡಿಯೂರಪ್ಪನವರು ಕೂಡ ಇವತ್ತು ಹೋಗಿದ್ರು ಆಹ್ವಾನವನ್ನ ಕೊಡೋದಕ್ಕೆ, ಮೋದಿ ಅವರು ಬರ್ತಿರುವಂತ ಆ ಕಾರ್ಯಕ್ರಮಕ್ಕೆ. ಬಟ್ ನಯವಾಗಿ ತಿರಸ್ಕರಿಸಿದ್ದಾರೆ. ಇಲ್ಲ, ನಾ ಬರಲ್ಲ ಅಂತ ಹೇಳಿದ್ದಾರೆ. ನನಗೆ ಇಷ್ಟು ಅಷ್ಟು ಹಿಡಿಯೋಕ್ಕಾಗಲ್ಲ, ಭಾಳ ಕಷ್ಟ ಬಂದು ನನಗೆ ಭಾಳ ಸಂತೋಷ ಆಯಿತು. ವಿಜಯಣ್ಣ ಬಂದಿದ್ರು. ಹಾಂ, ವಿಜಯಣ್ಣ 2 ಸಾರಿ ಬಂದಿದ್ದರು. ಭಾಳ ಚೆನ್ನಾಗಿ ಮಾತಾಡ್ಕೊಂಡು ಹೇಳಿ ಅವರು ಡಿಸ್ಕಸ್ ಏನು ಮಾಡಬೇಕು ಸಾಕಷ್ಟು ಕೇಳಿದ್ವಿ. ನೀವು ಹೇಳಿದ್ವಿ ಅಂತ ಬಂದರು. ಬಸ್ಗೆ 2 ಸಾರಿ ಬಂದಿದ್ದರು. ಚೆನ್ನಾಗಿದೆ. ಶ್ರೀನಿವಾಸ್ ಪ್ರಸಾದ್ ಅವರನ್ನ ಈಗ ನಮ್ಮ ಹಿಡಿತದಲ್ಲೇ ಇಟ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎರಡೂ ಪಕ್ಷಗಳು ಕೂಡ ಪ್ರಯತ್ನವನ್ನ ಪಡ್ತಾ ಇರೋದು. ಸೊ ಈ ಹಿಂದೆ ಇದ್ದಂತೆ ಅಸಮಾಧಾನವನ್ನೆಲ್ಲ ಸೈಡಿಗೆ ಇಟ್ಟು ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ರು ಅವರ ನಿವಾಸಕ್ಕೆ. ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿ ಬಂದಿದ್ರು. ಸೊ ಅದಾದ್ಮೇಲೆ ನನಗೆ ಮೋದಿ ಅವರ ಕಾರ್ಯಕ್ರಮಕ್ಕೆ ಆಹ್ವಾನ ಇಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ನೇರವಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಯಾವಾಗ ಹೇಳಿದ್ರು, ಇದು ಡ್ಯಾಮೇಜ್ ಆಗುತ್ತೆ ಅಂತ ಬಿಜೆಪಿ ನಾಯಕರುಗಳಿಗೂ ಕೂಡ ಗೊತ್ತಾಯ್ತು. ಸೊ ಹಾಗಾಗಿ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸ್ವತಃ ಯಡಿಯೂರಪ್ಪನವರೇ ಇವತ್ತು ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಹೋಗ್ತಾರೆ. ನೀವು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಕೂಡ ಕರೀತಾರೆ. ಆದರೆ ಬಹಳ ನಯವಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ನಾನು ಬರಲ್ಲ, ಇಷ್ಟು ದೂರನೂ ನನಗೆ ನಡೆಯೋದಕ್ಕಾಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಂಡು ಬಿಡಿ, ನಾನು ರಾಜಕೀಯ ನಿವೃತ್ತಿಯನ್ನು ಪಡ್ಕೊಂಡಿದ್ದೀನಿ, ಬಿಜೆಪಿಯಲ್ಲಿ ಇದ್ಕೊಂಡೇ ನಿವೃತ್ತಿಯನ್ನು ಪಡ್ಕೊಂಡಿದ್ದೀನಿ, ಹಾಗಾಗಿ ನನ್ನ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಈಗ ಶ್ರೀನಿವಾಸ್ ಪ್ರಸಾದ್ ಅವರ ನಡಿಗೇನಾಗಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾರಾ, ಬಿಜೆಪಿಯಲ್ಲಿ ಇದ್ಕೊಂಡು ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾರಾ, ಈ ಹಿಂದಿನ ಮುನಿಸನ್ನ ಮರೆತು ಸಿದ್ದರಾಮಯ್ಯನವ್ರ ಜೊತೆ ಕೈ ಜೋಡಿಸ್ತಾರಾ? ಯಾಕಂದ್ರೆ ಅಹಿಂದ ಮತಗಳು ಮತ್ತು ಒಕ್ಕಲಿಗ ಮತಗಳು ಮೈಸೂರು ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರ ಹೊಂದ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಅದೇ ಕಾರಣಕ್ಕಾಗಿಯೇ ತಾವು ಗಮನ ಸೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಮತ್ತು ಮೈತ್ರಿ ನಾಯಕರು ಮುಂದಾಗ್ತಾ ಇರೋದು. ಆದರೆ ಶ್ರೀನಿವಾಸ್ ಪ್ರಸಾದ್ ಅವರ ನಿರ್ಧಾರ ಏನು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಸೊ ಈ ಮುಖಾಂತರವಾಗಿ ನನಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿಲ್ಲ ಅಂತ ಹೇಳಿ ಯಾವ ರೀತಿಯಾಗಿ ಬಿಜೆಪಿಗೆ ಮುಜುಗರ ಆಗಿತ್ತೋ, ಆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಂಥ ಯಡಿಯೂರಪ್ಪನವ್ರಿಗೂ ಕೂಡ ಬೇಸರ ಆಗಿದೆ. ಸೊ ಮನೆಗೇನೋ ಹೋದ್ರು, ಮಾತುಕತೆಯನ್ನ ನಡೆಸಿದ್ರು, ನೀವು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಕೇಳಿದ್ರು, ಬಟ್ ಬರಲ್ಲ ಅಂತ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿದ್ದಾರೆ.